ನಮಸ್ಕಾರ, ರಘು ಮಾತಾಡ್ತಾ ಇದೀವಿ. ಇವತ್ತು ಏನು ನಾಳೆ ಹೋರಾಟ ಇಟ್ಕೊಂಡಿದ್ವಿ ಶಾಂತಿನಗರ ಕೇಂದ್ರ ಕಚೇರಿ ಮುತ್ತಿಗೆ ಅಂತೇಳಿ. ಈ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ವಿಲ್ಸನ್ ಗಾರ್ಡನ್ ಪೊಲೀಸ್ ಅಧಿಕಾರಿಗಳು ಮತ್ತು ಶಾಂತಿನಗರದ ಎಲ್ಲ ಅಧಿಕಾರಿಗಳು. ಯಾವಾಗ ಇಷ್ಟು ಮಟ್ಟಕ್ಕೆ ಈ ಹೋರಾಟದ ಪ್ರಚಾರ ಆಯಿತು, ಇದನ್ನ ಮನಗಂಡು ಇವತ್ತು ನಮ್ಮೆಲ್ಲ ಹೋರಾಟಕ್ಕೆ ಕರೆ ಕೊಟ್ಟವ್ರನ್ನೆಲ್ಲರನ್ನು ಫೋನ್ ಮಾಡಿ ಕರೆಸಿದ್ರು. ನಾವು ಹೋರಾಟಕ್ಕೆ ಹೋಗ್ತೀವಿ ಅಂದ್ವಿ. ಏನಾಗಬೇಕು ಅಂತ ಕೇಳಿದಾಗ, ಏನು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ, ಮತ್ತೆ ಒಂದ್ ಸಿಟಿ ಒಂದ್ ರೇಟ್ ಏನಿದೆ, ಇದು ಎರಡು ಅಜೆಂಡಾ ನಮಗೆ ಈಡೇರಲೇಬೇಕು ಅಂತ ಕೇಳ್ಕೊಂಡ್ವಿ. ನಾಳೆ ಬೆಳಗ್ಗೆಯಿಂದನೇ ಬೆಂಗಳೂರಿನಲ್ಲಿರುವ 11 RTO ಮತ್ತು ಕರ್ನಾಟಕದಲ್ಲಿರುವ ಎಲ್ಲ RTOದಲ್ಲೂ ಸಹ ನಾಳೆ ಬೆಂಗಳೂರಲ್ಲಿ ಶುರುವಾಗುತ್ತೆ. ಆಮೇಲೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೈಕ್ ಟ್ಯಾಕ್ಸಿ ಹೋಗ್ತಾ ಇದೆ ಎಲ್ಲ ಬೈಕ್ ಟ್ಯಾಕ್ಸಿಗಳನ್ನ ಹಿಡಿದು ದಂಡ ಹಾಕುವಂತ ಕೆಲಸ ನಾಳೆಯಿಂದ ಶುರು ಮಾಡ್ತೀನಿ ಅಂತೇಳಿ ಲಿಖಿತವಾಗಿ ಇವತ್ತು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ನಮ್ಮ ಬಂದಂತ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ನಮ್ಮ ಅಧ್ಯಕ್ಷರಿಗೂ ತಿಳಿಸಿದ್ದಾರೆ. ಆದ್ರಿಂದ ನಾಳೆ ನಾವು ಹೋರಾಟನ ಇಲ್ಲಿ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ RTO ಹಿಡಿತಾ ಇದಾರೆ ಬೈಕ್ ಟ್ಯಾಕ್ಸಿಗಳನ್ನ ಅಲ್ಲಿ ನಾವು ಸಾರಿಗೆ ಇಲಾಖೆಯ ಪರವಾಗಿ ನಿಂತ್ಕೊಂಡು ಯಾರ್ಯಾರು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಓಡ್ತಾ ಇದಾರೆ ಅವ್ರನ್ನ ಹಿಡಿದುಕೊಡುವಂತ ಕೆಲಸ ನಾಳೆ ಎಲ್ಲ RTOದಲ್ಲೂ ಆಗುತ್ತೆ. ನಾನು ಬೆಳಗ್ಗೆ ಯಾವ್ಯಾವ RTOದಲ್ಲಿ ಹಿಡಿತಾ ಇದಾರೆ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಸಂಪೂರ್ಣ ಮಾಹಿತಿನ ನಮ್ಮ ಗ್ರೂಪ್ ಮುಖಾಂತರ ನಿಮ್ಗೆಲ್ಲ ತಿಳಿಸುವಂತ ಕೆಲಸ ಮಾಡ್ತೀನಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟದ ಕಿಚ್ಚು ಚಾಲಕರಲ್ಲಿ ಇದ್ದಿದ್ದು, ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ ಅಂತ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಅದನ್ನು ಸಹ ಫಾಲೋ ಅಪ್ ಮಾಡಿ ಅಲ್ಲಿವರೆಗೂ ಈ ಬೈಕ್ ಟ್ಯಾಕ್ಸ್ ಯಾರ್ಯಾರು ಅಕ್ರಮವಾಗಿ ಓಡಿಸ್ತಾ ಇದಾರೆ ಅವ್ರನ್ನ ಹಿಡಿದು ದಂಡ ಹಾಕುವಂತ ಕೆಲಸ, ಅವ್ರದ್ದು DL ಕ್ಯಾನ್ಸಲ್ ಮಾಡುವಂತದ್ದು, ಮತ್ತೆ RC ಕ್ಯಾನ್ಸಲ್ ಮಾಡುವಂಥದ್ದು, ವೆಹಿಕಲ್ ನ ಸೀಸ್ ಆಗುವಂಥದ್ದು ನಾಳೆಯಿಂದ ಆಗುತ್ತೆ. ಇನ್ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸೋರು ಬಂದು ನಮ್ಮ ಮುಂದೆ ಶೋಕಿ ಮಾಡಿ ಓಡಿಸ್ತಿರಲ್ಲ, ಡ್ರೈವರ್ನ ಹೊಟ್ಟೆ ಉರಿಸಿ ನಾಳೆಯಿಂದ ನೀವು ಓಡಿಸಿ ಯಾವ ರೀತಿ ಓಡಿಸ್ತೀರಾ ಅಂತ ಹೇಳಿ ನಾವು ನೋಡ್ತೀವಿ. ಚಾಲೆಂಜು ಇನ್ನು 10 ಕೇಸ್ ಆದ್ರೂ ಪರವಾಗಿಲ್ಲ, ನಾಳೆಯಿಂದ ಈ ಅಕ್ರಮವಾಗಿ ಓಡ್ತಾ ಇರುವಂತ ಬೈಕ್ ಟ್ಯಾಕ್ಸಿಗಳಿಗೆ ಮಟ್ಟ ಹಾಕೋ ದಿನ ಶುರುವಾಗಿದೆ. 5ನೇ ತಾರೀಕು ಅವತ್ತು ಡೇಟ್ ಫಿಕ್ಸ್ ಮಾಡಿದ್ವಿ, ಏನೋ ಅದು ಮ್ಯಾಜಿಕ್ ನಂಬರ್ ಇರಬೇಕು. ಆ ದಿನದಲ್ಲಿ ಹೋಗಿದ್ದು ಹೋರಾಟ ಇವತ್ತು ಇಲ್ಲಿ ಮಟ್ಟಕ್ಕೆ ತಗೊಬಂದಿದೆ. ನಾಳೆಯಿಂದ ಬೈಕ್ ಟ್ಯಾಕ್ಸಿ ಡ್ರೈವರ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಗಾಂಚಲ್ಲಿ ಲೈವ್ ಮಾಡ್ತಿರಲ್ಲ ಡ್ರೈವರ್ನ ಕಿಂಡಲ್ ಮಾಡ್ಕೊಂಡು, ನಾಳೆಯಿಂದ ನಾವೆಲ್ಲ ನಿಮ್ಮನ್ನ ಹೆಂಗ್ ಕಿಂಡಲ್ ಮಾಡ್ತೀವಿ ನೋಡ್ತಾ ಇರಿ. ನಾಳೆಯಿಂದ ಕದ್ದು ಮುಚ್ಚಿ ಓಡಿಸುವಂತ ಪರಿಸ್ಥಿತಿ ನಾಳೆಯಿಂದ ಶುರುವಾಗುತ್ತೆ. ಪ್ರತಿ RTOದವರು ಹೇಳಿದ್ದಾರೆ ಸ್ಟಾಪ್ ಮಾಡಲ್ಲ ಅಂತೇಳಿ. 2 ತಿಂಗಳಾದ್ರೂ ಪರವಾಗಿಲ್ಲ, ಎಲ್ಲಾ ಗಾಡಿಗೂ 1 ಲಕ್ಷ ಗಾಡಿ ಓಡ್ತಾ ಇದ್ರು 1 ಲಕ್ಷಕ್ಕೂ ನಾವು ಫೈನ್ ಹಾಕ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನೋಡೋಣ ನೀವು ಗೆಲ್ತೀವೋ ಆಟೋ ಚಾಲಕರು ಗೆಲ್ತೀವೋ ಅಂತೇಳಿ ಈ ಹೋರಾಟಕ್ಕೆ ಕರೆ ಕೊಟ್ಟಂತೆ ಎಲ್ಲ ನಮ್ಮ ಅಧ್ಯಕ್ಷಗಳಿಗೆ ವಂದನೆ ಅರ್ಪಿಸ್ತಾ ನೋಡೋಣ ನಾಳೆಯಿಂದ ಯಾವ ರೀತಿ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ರೀತಿ ಮತ್ತೆ ಹೋರಾಟಕ್ಕೆ ಹೋಗುವಂತದ್ದು ಶುರು ಮಾಡ್ತೀವಿ.